ಅದಕ್ಕೆ ಆತನ ಆತ್ಮ ಅಂತ ಹೇಳ್ತೀವಿ. इसीलिए उनका आत्मा के हम कहते ಅಲ್ಲಿ हैं. ತಂದೆ ಚಲಿಸ್ತಾ ಇದ್ದ ಅಂತ ಬರಲಿಲ್ಲ, वहाँ पर पिता मंडरा रहे थे कि नहीं लिखा ದೇವರು गया ಚಲಿಸ್ತಾ है. ಇದ್ದ ಅಂತ ಬರಲಿಲ್ಲ, परमेश्वर चल रहे कि नहीं लिखा गया ಅದು है. ದೇವರ ಆತ್ಮನು ಚಲಿಸ್ತಾ ಇದ್ದ ಅಂತ ಬರ್ತದೆ. लेकिन परमेश्वर का आत्मा मंडरा रहा था कि लिखा ಬೇಗ गया ಬೇಗ है. ಮುಗಿಸ್ಕೊಳ್ಳೋಣ ಕೇಳಿ. जल्दी से ध्यान ಯಾಕೆ दीजिए. क्यों ಯಾಕೆ क्यों ಯಾಕೆ क्यों ಯಾಕೆ क्यों ಗೊತ್ತಾ? आप जानते हो? ಯಾಕಂದ್ರೆ क्योंकि ತಂದೆಯಾದ ದೇವರು ಏನನ್ನು ನುಡಿತಾನೋ पिता परमेश्वर जो कुछ कहते हैं ಅದನ್ನ ಭೂಮಿಯ ಮೇಲೆ ಸೃಷ್ಟಿಸುವ ಅಧಿಕಾರ, ಬಲ, ಶಕ್ತಿ ಅದು ಪವಿತ್ರಾತ್ಮನಿಗೆ ಮಾತ್ರ ಇದೆ. वह पृथ्वी पर सृष्टि करने के लिए बल, अधिकार और शक्ति सिर्फ पवित्र आत्मा को ही है. क्या आप सुन ಹಾಗಾದ್ರೆ रहे हैं? ऐसा है तो ನಿನ್ನಲ್ಲಿರುವಂತಹ ಖಾಲಿತನವನ್ನ आपके अंदर रहने वाले खाली जगह को ಇಂಥ ಆತ್ಮನ ಅನ್ಯೋನ್ಯತೆಗೆ ಕೊಡಲ್ಪಟ್ಟಿರುವುದಾಗಿದ್ರೆ ऐसे आत्मा के सहभागिता में दिया गया है तो ಅರ್ಥ ಆಯ್ತಾ ಅದರ ಶಕ್ತಿ ಏನಂತ? आप समझ रहे हैं उसका बल ಅದರ क्या ಅರ್ಥ है? उसका मतलब ನಿನ್ನ ಜೀವನದ ಪ್ರತಿಯೊಂದು ಬರಿತನದಲ್ಲಿ, ಖಾಲಿತನದಲ್ಲಿ आपके जिंदगी के हर एक सूखेपन में, खालीपन में ತಂದೆಯಾದ ದೇವರು पिता परमेश्वर ಬೆಳಕಾಗಲಿ ಅಂತಾನೆ. उजियाला हो के कहते ಆದ್ರೆ हैं, लेकिन ಆ ಬೆಳಕನ್ನ ಸೃಷ್ಟಿಸುವವನು उस उजियाले को सृष्टि ಬೇರೆ करने ಯಾರು वाले ಅಲ್ಲ, वो और कोई दूसरे नहीं. ನೀನು ಅನ್ಯೋನ್ಯತೆಯಲ್ಲಿದ್ರೆ ಆ ಪವಿತ್ರಾತ್ಮನೇ ಅದನ್ನ ಸೃಷ್ಟಿಸುವಾತನು. अगर आप सहभागिता में रहेंगे तो वो पवित्र आत्मा ही आपके लिए रचेंगे. ಯಾರಿಗಾದ್ರೂ ಈಗ ಈ ಫ್ರೆಂಡ್ಶಿಪ್ ಎದಕ್ ಬೇಕಂತ ಅರ್ಥ ಆಗ್ತದ? अब ये दोस्ती क्यों चाहिए आप समझ रहे हो? ದೇವರು परमेश्वर ಆತ್ಮ, आत्मा है, ಸ್ವರೂಪಿ, आत्म स्वरूपी है. ಪವಿತ್ರಾತ್ಮನು पवित्र आत्मा ದೇವರ परमेश्वर के आत्मा है. ಅಂದ್ರೆ उसका मतलब ಅವರಿಬ್ರು ಒಂದೇ. वो दोनों एक ही है. ಇಬ್ಬರನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. दोनों को हम अलग नहीं कर सकते. ಅದಕ್ಕೆ ಹೋದ ವಾರ 2 ವಾರದಿಂದ ಒಂದು ವಚನ ಓದಿದ್ದೆ ನೋಡಿ. इसीलिए 2 हफ्ते पहले एक वचन हमने पढ़ा. ಆತ್ಮಗಳನ್ನ ಶೋಧಿಸುವವನಿಗೆ ದೇವರ ಮನಸ್ಸು ಏನೆಂಬುದು ತಿಳಿದಿದೆ. आत्मा को जांचने वालों को परमेश्वर का मन क्या है पता ಯಾಕೆ? है. क्यों? ಅವನಿಗೆ ಗೊತ್ತು, ಯಾಕಂದ್ರೆ ಒಂದೇ ಮನಸ್ಸದ. क्योंकि वो जानता है एक ही मन है. ಕೇಳ್ತಾ ಇದ್ದೀರಾ? आप सुन रहे हैं? ಮೋಶೆಗೆ ಒಂದಿನ ಏನಾಯ್ತಪ್ಪ ಅಂದ್ರೆ मूसा को एक दिन क्या हुआ? ದೇವರಿಗೆ ಎಷ್ಟು ಕೋಪ ಬಂತ. परमेश्वर को इतना गुस्सा आ गया. ಮೋಶೆಗೆ ಹೇಳಿದ್ನಂತೆ, मूसा को उन्होंने कहा ನೀ ಸೈಡಿಗೆ ಸರ್ದ್ಬಿಡ್ ನೀನು. तुम बाजू सरको. ಕೆಲವರು ಅಂತಲ್ಲ, ನೀ ನಡು ಬರಕ್ ಹೋಗ್ಬೇಡ. थोड़े लोग कहते तुम बीच में मत आओ, ನೀ ಸೈಡ್ ಸರ್, तुम हट जाओ. ಇವ್ರನ್ನ ಒಂದೇ ಶಾರ್ಟ್ ಅಲ್ಲಿ ಮುಗಿಸ್ತಾನೆ. एक ही शॉट में मैंने खत्म कर दूंगा. ಜೀವ ತಿಂದಿರಬಾರ ಇವರು. कैसे उन्होंने सताया ಅಲ್ರಿ, होगा? ಮನುಷ್ಯನ ಜೀವ ತಿನ್ಬೋದು, मनुष्य को आप सता ದೇವ್ರ सकते ಜೀವ हो, ತಿಂತಾರಂದ್ರೆ ಹೆಂಗಿರಬಾರ್ದು. लेकिन परमेश्वर का जान खाना वो कैसे हो सकता है? ಹೇಳ್ತೀನಿ ನಾನು. ಅದಕ್ಕೆ ಎಲ್ಲರ ಜೋಡಿ ಬಿಸ್ನೆಸ್ ಮಾಡ್ರಿ. इसीलिए सबके साथ व्यवहार कीजिए, ಇವ್ರ ಜೋಡಿ ಮಾಡಕ್ ಹೋಗ್ಬೇಡ್ರಿ. लेकिन ಯಾರಂತ इनके साथ ಕೇಳ್ಬೇಡ್ರಿ, मत ನಿಮ್ಗೆ कीजिए. ಗೊತ್ತೈತೆ ಯಾರಂತ. ಇವ್ರ ಜೋಡಿ ಮಾಡಕ್ ಹೋಗ್ಬೇಡ್ರಿ. इनके साथ आप मत कीजिए. ಕೇಳ್ತಾ ಇದೀರಾ? आप सुन रहे हैं? ಆದ್ರೆ ಏನ್ ಮಾಡುದು? लेकिन क्या करना है? ದೇವರು ದಯೆಯಿಂದ ಅವ್ರನ್ನೇ ಆರಿಸ್ಕೊಂಡ. परमेश्वर दया से उन्हीं को उन्होंने ಜೀವ चुना. ತಿಂದ್ರಂದ್ರೆ इतना उन्होंने जान ದೇವರು दिखाया. ತಾನು ಅದ್ಭುತವಾದ ಮಾರ್ಗದಿಂದ ಆರಿಸಿಕೊಂಡಂತ ಮೋಶೆ ಹೇಳ್ತಾನೆ, परमेश्वर अद्भुत तरीके से चुने हुए मूसा से कहता है, ಸೈಡ್ ಬಾನೆ, तुम बाजू में हट जाओ, ಹಿಂಗೆ ಸಿಗದ್ ಹಾಕ್ಬಿಡ್ತೀನಿ ಅವ್ರನ್ನ. ऐसे ही मैं उन्हें नाश कर दूंगा. ಮೋಶೆ ಬಂದ. मूसा वहां पर आया. ಒಂದ್ ನಿಮಿಷ ಸ್ವಾಮಿ, 1 मिनट प्रभु, ಕೇಳ್ತಾ ಇದ್ದೀರಾ? क्या आप सुन रहे हैं? ನಿಮಿಷ. 1 मिनट. ನಿನ್ಗೇನಾದ್ರು ಒಂದ್ ನಿಮಿಷದ ಕೆಲಸ, ಒಂದ್ ಸೆಕೆಂಡ್ ಕೆಲಸ, आपको तो 1 सेकंड का ಮೈಕ್ರೋ काम ಸೆಕೆಂಡ್ है, ಕೆಲಸ. माइक्रो सेकंड का काम है. ಆದ್ರೆ ಒಂದ್ ನಿಮಿಷ ನೋಡು, लेकिन 1 मिनट देखिए, ಇವ್ರನ್ನ ಐಗುಪ್ತದಿಂದ ಬಿಡಿಸದಪ್ಪ. इनको मिस्र देश से आपने छुड़ाया. ಕೇಳ್ತಾ ಇದ್ದೀರಾ? आप सुन रहे हैं? ಕೇಳ್ತಾ ಇದ್ದೀರಾ? आप सुन रहे ಈಗ हैं? ಮೋಶೆಯಲ್ಲಿ ಯಾವ ಆತ್ಮನಿದ್ದ? अब मूसा में कौन सा आत्मा था? ಮೋಶೆಯಲ್ಲಿ ಯಾವ ಆತ್ಮನಿದ್ದ? मूसा में कौन सा आत्मा था? ಹೆಂಗ್ ಹೇಳ್ತೀರಾ? आप कैसे ಕೇಳಿ. बताएंगे? सुनिए. 70 ಅಧಿಕಾರಿಗಳನ್ನ ಆರಿಸಿಕೊಂಡಾಗ वहां पर 70 अधिकारों को जब उसने चुना, ದೇವರು ವಾಕ್ಯ ಹೇಳ್ತದೆ, परमेश्वर का वचन कहता है, ದೇವರು परमेश्वर ಮೋಶೆಯ ಮೇಲಿರುವಂತ ಅದೇ ಆತ್ಮನನ್ನ ತಗೊಂಡು मूसा पर रहने वाले उसी आत्मा को लेकर 70 ಮಂದಿಯ ಮೇಲೆ ಸುರಿದ. 70 लोगों पर उन्होंने ಅದ್ರಲ್ಲಿ बरसाया. ಇಬ್ರು लेकिन उसमें से 2 लोग ಇನ್ವಿಟೇಷನ್ ಅಸಡ್ಡೆ ಮಾಡಿ, वहां पर उसे अलक्ष्य कर ಇನ್ವಿಟೇಷನ್ इन आमंत्रण को अलक्ष्य ತಮ್ಮ कर ಟೆಂಟ್ ಅಲ್ಲೇ ಇದ್ರು. अपने तंबू में ही वो ಯಾವ थे. ಗಳಿಗೆಯಲ್ಲಿ और उस समय में ದೇವರು ಆತ್ಮವನ್ನು ತಗೊಂಡು परमेश्वर ने उस आत्मा को ಇವ್ರ ಮೇಲೆ ಹಾಕಿದ್ನೋ. लेकर इनके ऊपर उन्होंने डाला. ಹೊಸ ಒಡಂಬಡಿಕೆಯಲ್ಲಿ नए करार में ದೇವರ ಆತ್ಮನ ಬರುವಾಗ पवित्र आत्मा जब उतर आते ನೀವು ಅನ್ಯ हैं, ಭಾಷೆಯಲ್ಲಿ ಮಾತಾಡ್ತೀರಾ. आप अन्य भाषा में बात करते ಹಳೆ हो. और ಒಡಂಬಡಿಕೆಯಲ್ಲಿ पुराने करार में ದೇವರ ಆತ್ಮನ ಬರುವಾಗ पवित्र आत्मा जब आते हैं, ಅವ್ರು ಅನ್ಯ ಭಾಷೆ ಮಾತಾಡ್ತಾ ಇರ್ಲಿಲ್ಲ. अन्य भाषा ಏನ್ बात नहीं ಮಾಡ್ತಾರೆ करते ಗೊತ್ತಾ? थे. वो क्या करते थे आप ಪ್ರವಾದಿಸ್ತಾ जानते ಇದ್ರು. हैं? वो भविष्यवाणी करते ಅವ್ರ थे. ಮೇಲೆ ಯೆಹೋವನ ಆತ್ಮನ ಬಂದಿದ್ದಾನಂದ್ರೆ उन पर यहोवा का आत्मा आया है ಹಳೆ तो ಒಡಂಬಡಿಕೆಯಲ್ಲಿ ಅದರ ಚಿಹ್ನೆ पुराने करार में उसका चिन्ह ಪ್ರವಾದನೆ. भविष्यवाणी. ಸೌಲನ ಮೇಲೆ ದೇವರ ಆತ್ಮನು ಬರಲು शाऊल के ऊपर पवित्र आत्मा आते हैं, ಆತನು ಪರವಶನಾಗಿ आत्मा पर प्रवेश ಪ್ರವಾದಿಸಿದನು. होकर उसने
भविष्यवाणी ಕೇಳಿದ್ದೀರಾ? की। क्या आपने सुना? ಅರ್ಥ ಆಯ್ತಾ? आप समझ So, रहे हो? ಮೋಶೆಯಲ್ಲಿ ಯಾವ ಆತ್ಮನಿದಾನೀಗ? इसीलिए मूसा में कितना कौन सा आत्मा है? ದೇವರ ಆತ್ಮನಿದಾನೆ. परमेश्वर का आत्मा है। ಆಮೆನ್. आमेन। ಹಾಗಾದ್ರೆ ಮೋಶೆನ ಪ್ರೇರೇಪಿಸಿದವನು ಯಾರು? ऐसा है तो मूसा को किसने प्रेरित किया? Come on. ಮೋಶೆನ ಪ್ರೇರೇಪಿಸ್ತಾ ಇರೋನು ಯಾರು? मूसा को कौन प्रेरित कर रहा ಯಾಕೆ है? ದೇವರ ವಾಕ್ಯದಲ್ಲಿ ಏನು ಬರೆದಿದೆ? परमेश्वर का वचन में क्या लिखा गया ದೇವರ है? ಆತ್ಮನಿಲ್ಲದೆ ಯಾರೂ ಯೇಸುವನ್ನೇ ಕ್ರಿಸ್ತನೆಂಬುದಾಗಿ ಅಂಗೀಕರಿಸಲಾರರು. बिना पवित्र आत्मा के कोई भी यीशु ಅಂದ್ರೆ मसीह को परमेश्वर के नहीं ನಿನ್ನೊಳಗಡೆ स्वीकार ದೇವರ सकता। ಆತ್ಮನಿಲ್ಲದೆ उसका मतलब आपके अंदर बिना ಯಾವ ಒಳ್ಳೆ परमेश्वर का ಬುಗ್ಗಿಯೂ आत्मा ನಿನ್ನ ಬಾಯಿಂದ ಬರೋದಿಲ್ಲ. कोई भी भला चीज आपके जुबान से नहीं आ सकता। ಚುಚ್ಚೋದೆ ಬರೋದು, सिर्फ चुबाने वाला बात ही ನಾಟೋದೆ आता ಬರೋದು. है, वहाँ पर ಆದ್ರೆ चुबाने ಯಾರಲ್ಲಿ वाला ही ದೇವರ आता ಆತ್ಮ है। ಇದ್ದಾನೋ लेकिन जिस किसी में पवित्र ಅವರ आत्मा है, ಹೊಟ್ಟೆಯೊಳಗಿಂದ उनके पेट में से ಜೀವಕರವ जीवित जल आता है। ಜೀವಕರವಾದ ಹೊಳೆಗಳು ಈಗ ಮೋಶೆಯೊಳಗಿಂದ अब मूसा के अंदर ಜೀವ से ಹರಿತಾ ಇದೆ. जीवन बह रहा ಯಾರಿಗೆ? है। किसके लिए? ಇಸ್ರಾಯೇಲರಿಗೆ. इजरायली लोगों ಜೀವ के ಕೊಡೋನು लिए। जीवन देने वाले ಪವಿತ್ರ ಆತ್ಮನು. वो पवित्र आत्मा है। ಯಾರಿಗಾದ್ರೂ ಇಲ್ಲಿದ್ರೆ ಹೇಳ್ರಿ ಆಮೆನ್. आमेन। ಆಮೆನ್. आमेन। ಆಮೆನ್. 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 आमेन। ಏನ್ ಹೇಳ್ತಾ ಇದ್ದಾನೆ? वो क्या कह रहा है? ಬೇಡ ಸ್ವಾಮಿ, नहीं प्रभु, ಹಂಗ್ ಮಾಡ್ಬೇಡ. ऐसे मत करना। ಐಗುಪ್ತದಿಂದ ಬಿಡಿಸಿದೀಯಾ, मिस्र देश से आपने ಇಲ್ಲಿ छुड़ाया ಕರ್ಕೊಂಡ್ है, ಬಂದಿದೀಯಾ. यहाँ तक आप ले आए हो। ಯಾಕೆ? क्यों? ಯಾಕೆ? क्यों? ಕ್ರಮವಿಲ್ಲದ बिना क्रम का ಬರಿದಾದ एक सुनसान ಭೂಮಿಯ ಮೇಲೆ ಚಲಿಸೋನು ಯಾರು? पृथ्वी पर मंडराने वाले कौन है? ಯಾರು? कौन है? ಈಗ ಇವರು ಕ್ರಮ ಬಿಟ್ಟಿದ್ದಾರೆ. अब उन्होंने क्रम को छोड़ दिया ಇವರು है। ಕ್ರಮ ಬಿಟ್ಟಿದ್ದಾರೆ. ये लोगों ने क्रम को छोड़ दिया ಎಲ್ಲಿ है। ಕ್ರಮ ಇಲ್ವೋ जहाँ पर क्रम ಅದ್ರ नहीं ಮೇಲೆ है, ಚಲಿಸೋನು ಯಾರು? उस पर मंडराने वाले कौन है? ಇವರು ಕ್ರಮ ಬಿಟ್ಟಿದ್ದಾರೆ. इन्होंने क्रम को छोड़ ಇವರು दिया ದಾರಿ है। ಬಿಟ್ಟಿದ್ದಾರೆ. इन्होंने रास्ते को छोड़ ಈ दिया है। ಕ್ರಮವಿಲ್ಲದ ಇಸ್ರಾಯೇಲ್ ದೇಶದ ಮೇಲೆ बिन क्रम में रहने वाले ಯಾರು इस्राएल देश ಚಲಿಸ್ತಾ को ಇದ್ದಾರೆ? कौन चल रहे ದೇವರ हैं? ಆತ್ಮ ಚಲಿಸ್ತಾ ಇದ್ದಾನೆ. पवित्र आत्मा मंडरा रहे हैं। ಆಮೆನ್. आमेन। ಆಮೆನ್. आमेन। ಆದ್ರೆ ಈ ದೇವರ ಆತ್ಮನಲ್ಲಿ ಒಂದು ಗುಣ ಇದೆ. लेकिन ये पवित्र आत्मा में एक गुण है, ಅದನ್ನ ಯೇಸುಸ್ವಾಮಿ ಹೇಳಿದ, उसको यीशु मसीह ने ಆ बताया है। ಸಹಾಯಕನು वह सहायक ನಿಮ್ಮನ್ನು ಎಲ್ಲಾ ಸತ್ಯತೆಗಳಲ್ಲಿ ನಡೆಸುವನು. आपको हर एक सच्चाई में चलाएगा। ಆಮೆನ್. आमेन। ಆತನು ತಾನಾಗಿಯೇ ಏನೂ ಮಾಡೋದಿಲ್ಲ. वो खुद अपने आप ही कुछ नहीं करते। ಆತನು ತಂದೆ ಏನು ಹೇಳ್ತಾನೋ जो कुछ पिता कहेंगे ಅದನ್ನೇ ಭೂಮಿ ಮೇಲೆ ಆತನು ಮಾಡ್ತಾನೆ. उसी को पृथ्वी के ऊपर वो करेंगे। ಆಮೆನ್. आमेन। ಈ ಪವಿತ್ರ ಆತ್ಮನ ಬಗ್ಗೆ ನಾವು ಏನ್ ನೋಡ್ಕೊಂಡ್ವಿ? पवित्र आत्मा के बारे में हमने क्या देखा? ಹೇಳಿಕೊಳ್ಳಲಾದಂತ ನರಳಾಟದಿಂದ वो बिना बताए तड़प से ಪ್ರಾರ್ಥಿಸ್ತಾ ಇದ್ದಾನೆ. वो प्रार्थना कर रहे ಹಾಗಾದ್ರೆ हैं। ಮೋಶೆ ಒಳಗಡೆ ಯಾರು ಪ್ರಾರ್ಥಿಸ್ತಾ ಇದ್ದಾರೆ? ऐसा है तो मूसा के अंदर कौन प्रार्थना कर रहा है? ಯಾರು ಪ್ರಾರ್ಥಿಸ್ತಾ ಇದ್ದಾರೆ? कौन प्रार्थना कर रहा ಪವಿತ್ರ है? ಆತ್ಮನು. वो पवित्र आत्मा ಏನಂತ है। ಪ್ರಾರ್ಥಿಸ್ತಾ क्या ಇದ್ದಾನೆ? कहकर प्रार्थना कर रहे ಅಪ್ಪ, हैं? पिता, ಬೇಡ, नहीं चाहिए। ಅಲ್ಲಿಂದ ಬಿಡಿಸ್ಕೊಂಡು ಬಂದಿದೀಯಾ, वहां से छुड़ा कर आपने लाया ನಿನ್ನ है। ಗೌರವದ ಪ್ರಶ್ನೆ. आपके गौरव का सवाल है। ಪವಿತ್ರಾತ್ಮನನ್ನು ಹೊರತುಪಡಿಸಿ पवित्र आत्मा को छोड़कर ತಂದೆಯ ಗೌರವದ ಬಗ್ಗೆ ಮನುಷ್ಯರಲ್ಲಿ ಯೋಚಿಸುವರು ಯಾರಾದ್ರೂ ಉಂಟಾ? पिता के गौरव के बारे में मनुष्यों में सोचने वाला कोई है? ಏನ್ ಕೇಳ್ತಾ ಇದ್ದಾರೆ ಅನ್ನೋದರ ಮರ್ಮ ನಿಮಗೆ ಗೊತ್ತಿದ್ರೆ ನೀವು ಈ ರೀತಿ ಇರಲಿಲ್ಲ. क्या सुन रहे हैं उसका तात्पर्य आप जानेंगे तो आप इस तरीके से नहीं ಕೇಳ್ತಾ रहते। ಇದ್ದೀರಾ? आप सुन रहे हैं? ಅದು ಮೋಶೆ ಅಲ್ಲ, ಅದು वो मूसा नहीं है, ಮೋಶೆಯಲ್ಲಿರುವ ದೇವರ ಆತ್ಮ. वो मूसा में रहने वाला परमेश्वर ಹೇಳ್ತಾ का ಇದ್ದಾನೆ, आत्मा है। वो कह ಬೇಡ रहा ಸ್ವಾಮಿ, है, नहीं प्रभु, ನಾಶ ಮಾಡಬೇಡ. नाश नहीं करना। ಇವನ್ ನೀವು ನಾಶ ಮಾಡಿದ್ರೆ इन्हें अगर नाश ನಿನ್ನ करेंगे ನಾಮಕ್ಕೆ तो ಧಕ್ಕೆ. आपके नाम पर धाग आ जाएगा। ಅದನ್ನ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ उसी को यीशु मसीह नए करार में ಏನಂತ ಹೇಳ್ದ? क्या कह के उन्होंने ಒಂದು कहा? ಮರ ಫಲ ಕೊಡ್ತಾ ಇರಲಿಲ್ಲ. एक पेड़ फल नहीं दे रहा था। ಇನ್ನು ಇಂಟ್ರೆಸ್ಟಿಂಗ್ ಇದೆ ಇಲ್ವಾ? ये दिलचस्प है ಅರ್ಥ या ಆಗ್ತದೆ नहीं? ಅಲ್ವಾ? आप समझ ಫಲ रहे हो ಕೊಡ್ತಾ या ಇರಲಿಲ್ಲ. नहीं? वो फल नहीं दे रहा था। ಮಾಲಿ ಏನಂತ ಹೇಳ್ದ? माली ने क्या कहा? ಇದು ನನ್ನ ಕಡ್ದು ಹಾಕ್, ಇದು ಯಜಮಾನನ್ ಏನ್ ಹೇಳ್ದ? मालिक ने क्या कहा? ಕಡ್ದು ಹಾಕ್ಬಿಡಿದನ್ನಂತ. इसे काट कर फेंक देना। ಮಾಲಿ ಏನಂತಾನೆ? लेकिन माली क्या कहता है? ಇಲ್ಲ ಸ್ವಾಮಿ, नहीं प्रभु, ನನಗೆ ಒಂದು ವರ್ಷ ಕೊಡು. मुझे 1 साल टाइम दे। ಈ ಆತ್ಮ, यह आत्मा, ಈ ಆತ್ಮ यह आत्मा ಆದಿಯಿಂದಲೇ ಭೂಮಿ ಮೇಲೆ ಇದ್ದದ್ದು. आदि से ही पृथ्वी पर रहने वाला आत्मा ಮರಣದ है। ಆತ್ಮ मृत्यु का आत्मा ಸೈತಾನನ ಬೀಳುವಿಕೆಯಿಂದ ಇರುವುದಾಗಿದ್ರೆ शैतान से गिरने से आया है, तो ಬದುಕಿಸುವ ಆತ್ಮ जीवन देने वाला ಅದೇ आत्मा ಮೊದಲನೇ ದಿನದಿಂದಲೇ ಭೂಮಿ ಮೇಲೆ ಇಳಿದು वही ಬಂದಿರುವ पहले ಆತ್ಮ. दिन से ही पृथ्वी पर वो है। ಕೇಳ್ತಾ ಇದ್ದೀರಾ? क्या आप सुन रहे ಒಂದು हैं? ವರ್ಷ ಸಮಯ ಕೊಡು ಸ್ವಾಮಿ, 1 साल समय देना ನಾನು प्रभु, ಇನ್ನೂ ಅಗಿತೀನಿ, मैं अभी भी काम करूंगा, ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ತೀನಿ, ಎಚ್ಚರಿಕೆ ಕೊಡ್ತೀನಿ, हालातों को सृष्टि करूंगा, ಕನಸುಗಳ चौकस ಮೂಲಕ दूंगा, ಮಾತಾಡ್ತೀನಿ, सपनों के ओर से बात ಪರಿಸ್ಥಿತಿಗಳ करूंगा, ಮೂಲಕ ಮಾತಾಡ್ತೀನಿ. हालातों के ओर से बात करूंगा। ಆಮೆನ್. आमेन। ಖಂಡಿತ ಈ ಹಣ್ಣು ಕೊಡ್ತದೆ. निश्चय ही ये फल ಯಾರು देगा। ಪ್ರಾರ್ಥಿಸ್ತಾ ಇದ್ದಾರೆ? कौन प्रार्थना कर रहा ಯೇಸು है? ಸ್ವಾಮಿ. यीशु ಯೇಸು मसीह। ಸ್ವಾಮಿ ಯಾರು? यीशु मसीह कौन है? ಆದಿಯಲ್ಲಿ ವಾಕ್ಯವಿತ್ತು, आदि में वचन ಆ था, ವಾಕ್ಯವು ದೇವರ ಬಳಿಯಲ್ಲಿತ್ತು, वो वचन परमेश्वर के पास ದೇವರು था, ಆತ್ಮನು. और परमेश्वर आत्मा है।
ಆದಿಯಲ್ಲಿ ವಾಕ್ಯವಿತ್ತು, आदि में वचन था, ವಾಕ್ಯವು ದೇವರ ಬಳಿ वचन परमेश्वर के पास ಅಂದ್ರೆ था, ಆತ್ಮವು उसका मतलब ದೇವರು आत्मा ತಾನೇ, परमेश्वर ಯೇಸು ही है ಸ್ವಾಮಿ ना, यीशु ಆತ್ಮನು मसीह ತಾನೇ, आत्मा ही है ಆ ना, ವಾಕ್ಯವು ದೇವರ ಬಳಿಯಲ್ಲಿ वो वचन परमेश्वर ಆ के पास ವಾಕ್ಯವೇ था, ದೇವರಾಗಿತ್ತು, वो वचन ही परमेश्वर था, ಆ ವಾಕ್ಯವೆಂಬಾತನು वह वचन जो ನರಾವತಾರವೆತ್ತಿ है वो शरीरधारी ಅಂದ್ರೆ होकर, उसका मतलब ಆತ್ಮನು, ಆತ್ಮ, ಯಾಕೆ ದೇವರು ಆತ್ಮ, क्योंकि परमेश्वर आत्मा ಆತ್ಮನು है, आत्मा ನರಾವತಾರವೆತ್ತಿ शरीरधारी ನಮ್ಮ होकर ಮಧ್ಯದಲ್ಲಿ ವಾಸಿಸಿದನು. हमारे बीच में उन्होंने वास किया। ಹಾಗಾದ್ರೆ ऐसा है तो ಯೇಸು ಸ್ವಾಮಿಯಲ್ಲಿಯೂ ಸಹ यीशु मसीह में भी ಬಲಪಾರ್ಶ್ವದಲ್ಲಿ ಕುತ್ಕೊಂಡು दाहिने और पर ನಿನಗೋಸ್ಕರ बैठकर ವಿಜ್ಞಾಪನೆಯನ್ನ ಮಾಡ್ಲಿಕ್ಕೆ ಪ್ರೇರೇಪಿಸುವಾತನು ಯಾರು? आपके लिए विज्ञापन अदे कर प्रेरित देवर करने वाले आत्मनु, कौन है? वही अदे परमेश्वर देवर के आत्मा, आत्मनु। वही परमेश्वर के आत्मा। ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ अगर ಆಮೇನ್ कोई ಅಂತ समझ ಹೇಳಿ. रहा है तो आमेन आप ನಿನ್ನ कहिए। ಕುಟುಂಬ ಒಡೆಯದಂತೆ आपके परिवार ನಿನ್ನ बिना ಮನಸ್ಸನ್ನ टूटे, ಕರಗಿಸುವ ಆತನು ಆತನ. आपके मन को पिघलाने वाले भी वही है। ಅದಕ್ಕೆ इसीलिए ಫ್ರೆಂಡ್ಸ್ ಅಲ್ಲ, दोस्त नहीं, ಬೇರೆ ಯಾರು ಅಲ್ಲ, दूसरे कोई ನಿನಗೆ नहीं ಆ है। ಆತ್ಮನು ಬೇಕಂದ್ರೆ अगर आपको वो ಆತನ आत्मा चाहिए है ಅನ್ಯೋನ್ಯತೆಯಲ್ಲಿರು. तो उनके सहभागिता में ಯಾಕಂದ್ರೆ रहिए, ಆ ಆತ್ಮನು क्योंकि वह ತನ್ನ आत्मा ಗುಣಗಳನ್ನ ನಿನಗೆ ಕಲಿಸ್ತಾನೆ. अपने गुणों को आपको सिखाएंगे। ಸಂಗತ್ ಕಾ ಅಸರ್ ಕೇಳಿದ್ದೀರಾ? संगत का असर आपने सुना है? ಸಂಗತ್ ಕಾ ಅಸರ್ ಅಂತ ಕೇಳಿದ್ದೀರಾ? संगत का असर आपने सुना है? ಆಮೇನ್ आमेन ಆಮೇನ್. ಆಮೇನ್. ಒಂದ್ ವರ್ಷ एक साल ಹಗಲು ರಾತ್ರಿ ಇವಳು ನನ್ನ ಜೊತೆಗಿದ್ರೆ दिन रात अगर ये मेरे साथ ನನ್ನಂಗೆ रहेगी ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, मेरे जैसे ही ನನ್ನಂಗೆ बात ಪ್ರಾರ್ಥಿಸ್ಲಿಕ್ಕೆ करेगी, ಸ್ಟಾರ್ಟ್ ಮಾಡ್ತಾಳೆ, मेरे जैसे ही ನನ್ನಂಗೆ प्रार्थना ಬೈಬಲ್ करेगी, ಓದ್ಲಿಕ್ಕೆ ಸ್ಟಾರ್ಟ್ मेरे ಮಾಡ್ತಾಳೆ. जैसे ही बाइबल ಯಾಕೆ? पढ़ेगी। क्यों? ಹಗಲು ರಾತ್ರಿ ನೋಡ್ಲಿಕ್ಕೆ ಅದೇ ಸಿಗ್ತಾ ಇರೋದು. दिन रात देखने के लिए सिर्फ वही मिल रहा है। ಇವನು ಗುಣ ನೋಡಿ, इनका गुण आप देखिए। ಎಷ್ಟಾದ್ರೂ ಎಷ್ಟಂಟಿಗೆ ಅರ್ಥ ಆಗ್ತಾ कितने ಇದೆ. लोग समझ पा रहे ಯಾಕೆ हैं? ನಿನ್ನ ಜೀವನದಲ್ಲಿ ದುಃಖ ಇದೆ ಗೊತ್ತಾ? क्यों आपके जिंदगी में दुख है आप जानते हो? ನೀನು ನಿನ್ನ ಅನ್ಯೋನ್ಯತೆಯನ್ನ ಟಿವಿ ಜೊತೆ ಮಾಡ್ಕೊಂಡೆ, आपके सहभागिता को टीवी ನೀನು के ನಿನ್ನ साथ आपने किया ಅನ್ಯೋನ್ಯತೆಯನ್ನ है, ಸೆರಾಯಿ ಜೊತೆ ಮಾಡ್ಕೊಂಡೆ, आपका सहभागिता ನೀನು शराब के ನಿನ್ನ साथ ಅನ್ಯೋನ್ಯ आपने किया है। ಆದ್ರೆ ಬೇಕಾಗಿ ಅದೆಲ್ಲ ಮುಗಿದ ಮೇಲೆ ಮತ್ತೆ ನಿನಗೆ ಆ ಒಂದು ಖಾಲಿತನ ನಿನ್ನನ್ನು वो ಕಾಡಿಸ್ತದೆ. सब खत्म होने के बाद फिर से वो खालीपन आपको ನಿನಗೆ तकलीफ ಬೇಕಾಗಿರೋದು देता ಪವಿತ್ರ है। ಆತ್ಮನ ಅನ್ಯೋನ್ಯತೆ. आपको जो चाहिए वो पवित्र आत्मा का ಅದೇ सहभागिता है। ಮೋಶೆಯಲ್ಲಿದ್ದಂತ ಆತ್ಮನು वही मूसा में रहने वाला ಪ್ರಾರಂಭದಲ್ಲಿ आत्मा प्रारंभ में ಎಲ್ಲಿ ಚಲಿಸ್ತಾ ಇದ್ದಾನೆ? कहाँ पर मंडरा रहा ಆದಿ है? ಸಾಗರದ ಮೇಲೆ ಚಲಿಸ್ತಾ गहरे जल पर ಅವನಿಗೆ मंडरा ಕ್ರಮ रहा है। ಇಲ್ಲದೆ ಇರೋದನ್ನ ನೋಡಿ वहाँ पर वो बेडौल था, उसे ಭಯಂಕರ देखकर ನೋವಾಯ್ತು. बहुत ही तकलीफ ಯಾರಿಗೆ? हुआ। किसको? ಕಟ್ಟೆಗೆ ಹೇಳಿ ಯಾರಿಗೆ? ಯಾರಿಗೆ? किसको? ಆಮೇನ್ आमेन ಆಮೇನ್. आमेन। ಮುಳ್ಳು ಚುಚ್ತದೆ ಕಾಲಿಗೆ, कांटा चुभता है पैर को, ಶಬ್ದ ಬರ್ತದೆ ಬಾಯಿಂದ. आवाज आता है मुंह से। Correct? सही है। ಮುಳ್ಳು ಚುಚ್ತದೆ ಕಾಲಿಗೆ, कांटा पैर में चुभता है, ಶಬ್ದ ಬರ್ತದೆ लेकिन ಬಾಯಿಂದ, आवाज मुंह से आता है। ನೋವು ವ್ಯಕ್ತವಾಗ್ತದೆ ಕಣ್ಣೀರಿಂದ. दर्द आंसुओं से दर्शाया जाता ಹೆಂಗಿದು? है। ये कैसे हो सकता ಕಣ್ಣಿಗೆ है? ಮುಳ್ಳು ಚುಚ್ತಾ, क्या आंख में कांटा ನಾಲಿಗೆ चुभा? ಮುಳ್ಳು ಚುಚ್ತಾ, क्या जबान पे कांटा ಮುಳ್ಳು चुभा? ಚುಚ್ತದೆ ಕಾಲಿಗೆ, ಕಾಟಾ तो पैर में ಶಬ್ದ ಚುಭಾ, ಬರ್ತದೆ ಬಾಯಿಂದ, आवाज आता है ನೋವು जबान से, ವ್ಯಕ್ತವಾಗ್ತದೆ और ಕಣ್ಣೀರಿನಿಂದ. दर्द दर्शाया जाता है ಯಾಕೆ? आंसुओं से। क्यों? ಎಲ್ಲವೂ ಒಂದೇ ತಾನೇ. सब कुछ एक ही है ना? ತಂದೆ ಮಗ ಪರಿಶುದ್ಧಾತ್ಮನು ಒಂದೇ ತಾನೇ. पिता पुत्र पवित्र आत्मा एक ही है ಸಭೆಯ ना? ಚರಿತ್ರೆಯನ್ನು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಸಿದ್ಧರಾಗಿ ತಾವು. कलीसिया के चरित्र को बदलने के जा रहा हूँ, इसलिए आप ಆಮೇನ್. तैयार हो जाइए। ಪವಿತ್ರಾತ್ಮನ ನೋವಾಯ್ತು. पवित्र आत्मा को दर्द ಯಾಕೆ? हुआ। क्यों हुआ? ಯಾಕೆ? क्यों हुआ? ಅದೇ ಆತ್ಮ, वही आत्मा, ಮೋಶೆಯಲ್ಲಿದ್ದಂತ ಆತ್ಮ मूसा में रहने वाला ಅವನಿಗೆ आत्मा, ಕ್ರಮ ಇಲ್ಲದೆ ಇರೋದು ನೋಡ್ಲಿಕ್ಕೆ ಆಗದೆ ಇಲ್ಲ. बिना क्रम में रहने वाले चीजों को वो देख ही ನಿನ್ನ नहीं ಜೀವನದಲ್ಲಿ सकता। ಕ್ರಮ ಇಲ್ಲ ಅಂದ್ರೆ आपकी जिंदगी में क्रम नहीं है ತಿರುಗಾಳಿ तो ಎಬ್ಬಿಸ್ತಾನೆ. तूफान को उठाता ಯಾಕೆ? है। क्यों? ನಿನ್ನನ್ನು ಕ್ರಮದಲ್ಲಿ ತರೋದಿಕ್ಕೆ. आपको क्रम में लाने के ಸಮುದ್ರ लिए। ಇಬ್ಬಾಗ ಮಾಡ್ಲಿಕ್ಕೆ ಏನ್ ಬೇಕಾಯ್ತು? समुद्र को दुबारा करने के लिए क्या चाहिए ಪೂರ್ವ था? ದಿಕ್ಕಿನಿಂದ ಗಾಳಿ ಬೇಕಾಯ್ತು. पूर्व दिशा से हवा की ದೇವರು जरूरत ಪೂರ್ವ था। ದಿಕ್ಕಿನಿಂದ ಗಾಳಿಯನ್ನು ಕಳಿಸ್ದ. परमेश्वर ने पूर्व दिशा से ಆಗ हवा ಕೆಂಪು को ಸಮುದ್ರ भेजा ಇಬ್ಬಾಗವಾಯ್ತು. और तब लाल समुद्र ಕರೆಕ್ಟ್? दुबारा हो गए। ये सही ಹಂಗೆ है। उसी ನಿನ್ನ तरीके ಪರಿಸ್ಥಿತಿ से ಬದಲಾಗಬೇಕಂದ್ರೆ आपका हालात बदलना है ಅವನು तो ಬಿರುಗಾಳಿಯನ್ನು ಎಬ್ಬಿಸ್ತಾನೆ. एक तूफान को वो ತನ್ನ भेजेंगे, ಆತ್ಮನ ಮೂಲಕ ಬಿರುಗಾಳಿಯನ್ನು ಎಬ್ಬಿಸ್ತಾನೆ. अपने आत्मा के द्वारा ಈ तूफान को ಬಿರುಗಾಳಿ भेजते हैं। और यह ನಿನ್ನನ್ನು तूफान ನಾಶ ಮಾಡುವುದಕ್ಕಲ್ಲ. आपको नाश ಈ करने के लिए ಬಿರುಗಾಳಿ नहीं, यह आंधी ನಿನಗೆ ತೊಂದರೆ ಮಾಡುವುದಕ್ಕಲ್ಲ. आपको तकलीफ देने ಈ के लिए ಬಿರುಗಾಳಿ नहीं है, यह ನಿನ್ನ आंधी ಗೌರವವನ್ನು ಮಣ್ಣಲ್ಲಿ ಹಾಕೋದಕ್ಕಲ್ಲ. आपको आपके गौरव को ಈ मिट्टी में ಬಿರುಗಾಳಿ डालने के लिए, लेकिन ನಿನ್ನ यह ಕೆಂಪು आंधी ಸಮುದ್ರವನ್ನು ಇಬ್ಬಾಗ ಮಾಡೋದಕ್ಕಾಗಿ. आपके लाल समंदर ಈ को दुबारा ಬಿರುಗಾಳಿ करने के लिए, ನಿನ್ನ यह ಜೀವನವನ್ನು आंधी ಕಟ್ಟೋದಕ್ಕಾಗಿ. आपकी जिंदगी को ಈ बांधने के ಬಿರುಗಾಳಿ लिए, यह आंधी ನಿನ್ನನ್ನ आपको ವಾಗ್ದಾನದ ದೇಶಕ್ಕೆ ಸಾಗಿಸುವ ಬಿರುಗಾಳಿ ಅದು. वायदे के देश में चलाने का आंधी है। ಆಮೆನ್ आमेन ಆಮೆನ್ ಆಮೆನ್. 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 ಇಲ್ಲಿ ಯಾರಾದ್ರೂ ಇದ್ರೆ ಒಂದ್ಸಾರಿ कोई तो ಶಬ್ದದಿಂದ है तो एक बात जोर से ಶಬ್ದವಾಗಿ आमेन ಆಮೆನ್ ಅಂತ कहिए। ಹೇಳಿ. जोर से आमेन आप कहिए। ಹಾಲೆಲೂಯಾ हालेलुया। ಹಾಲೆಲೂಯಾ. ಅದೇ ಆತ್ಮ वही आत्मा ಆದಿಯಲ್ಲಿ आदि में ಹೆಂಗೆ ನೋಡಾನ कैसे देखिए ಕ್ರಮನೇ ಇಲ್ಲ. बेडोल है, ಅವನ ನೋವು उसका दर्द ತಂದೆಯಾದ ದೇವರಿಗೆ. पिता परमेश्वर ಯಾಕೆ? को। क्यों? ಇಬ್ರು ಒಂದೇ. दोनों एक ही है। ಕಾಲಿಗೆ ಮುಳ್ಳು, पैर में कांटा, ಬಾಯಿಂದ ಶಬ್ದ, जबान से आवाज, ಅಮ್ಮ ಅಂತ
अम्मा ಯಾಕೆ कह ಒಂದೇ के, ನಾವು क्योंकि एक ही दर्द है, ಅವನು ಹಂಗೆ वो भी वैसे ಆತನ ही ಜೊತೆಗೆ है, ಒಂದೇ उसके साथ एक ही ತಂದೆ है। ಆ ದೇವ್ರು ಕೇಳ್ದ पिता परमेश्वर ने सुना, ಏನ್ ಮಾಡಂತೀಯ क्या करूं मैं? ಆತ ಹೇಳ್ತಾನೆ और आत्मा कहता ಒಂದು है, ಸಾರಿ ನುಡಿ एक बार कहना, ಈ ಕತ್ತಲು ನೋಡ್ಲಿಕ್ಕೆ ಆಗೋದಿಲ್ಲ ये ನನಗೆ. अंधकार में देख नहीं सकता। ತಂದೆ ಆ ದೇವ್ರು ಹೇಳ್ದ पिता परमेश्वर ने कहा, ಆಮೇನ್. आमेन। ತಂದೆ ಆದ ದೇವರು पिता ಆಕಾಶ परमेश्वर ಭೂಮಿ ಸೃಷ್ಟಿ ಮಾಡ್ದ. आकाश और पृथ्वी को उन्होंने ಅವನು रचा, ನೀರಿನ ಮೇಲೆ ಚಲಿಸ್ತಾ ಇಲ್ಲ. वो पानी पर नहीं मंडरा ಯಾರು रहे ಚಲಿಸ್ತಾ ಇದ್ದಾರೆ? लेकिन कौन मंडरा रहे हैं? ಯೇಸು ಸ್ವಾಮಿ यीशु ತನ್ನ मसीह ರಕ್ತದಿಂದ अपने लहू से ನಿನ್ನನ್ನು ರಕ್ಷಿಸಿದ. आपको उन्होंने रक्षित ಆದ್ರೆ किया, ನಿನ್ನ ಮೇಲೆ ಚಲಿಸೋನು ಯಾರು? लेकिन आप पर मंडराने वाले कौन हैं? ಚಲಿಸೋನು ಯಾರು? आप पर मंडराने वाले कौन हैं? ಅವನು ಹೇಳ್ದ ಒಂದ್ಸಾರಿ ಹೇಳ ಸ್ವಾಮಿ. उन्होंने कहा एक बार कहो ಯಾಕೆ? बेटा। क्यों? ಮಗ ಆಗ್ಲೇ ಹೇಳಿದ್ದ बेटा ने पहले ಈ ही ಆತ್ಮನು कहा, यह आत्मा ತನ್ನಷ್ಟಕ್ಕೆ ತಾನೇ ಏನು ಮಾಡುವುದಿಲ್ಲ. अपने आप ही कुछ नहीं करेगा, ತಂದೆ ನುಡಿದದ್ದನ್ನೇ जो ಮಾಡ್ತಾನೆ. पिता कहेगा उसी को वो करेगा। ತಂದೆ ನುಡಿಬೇಕು. इसीलिए परमेश्वर को बात करना ತಂದೆ है। ಯಾರು? पिता कौन है? ಆದಿಲಿ ವಾಕ್ಯವಿತ್ತು. आदि में वचन था। ಆಮೇನ್ आमेन, ಆಮೇನ್ आमेन, ಆಮೇನ್. आमेन। ಇದನ್ನು ಓದ್ಲಿಕ್ಕೆ ಕುತ್ಕೊಂಡ್ರೆ इसे पढ़ने बैठेंगे तो ನಿನ್ನಲ್ಲಿರುವಂತ ಪವಿತ್ರ ಆತ್ಮನ आप में रहने वाला पवित्र आत्मा ತಂದೆಗೆ ಹೇಳಬೇಕು, पिता से कहना है, ಇದನ್ನ ಇವನಿಗಾಗಿ ನುಡಿ ನಾನು ಸೃಷ್ಟಿಸಬೇಕು. इसे इसके लिए कह मुझे सृष्टि करना ಇದನ್ನ है। ನುಡಿ ಸ್ವಾಮಿ, इसे बताओ परमेश्वर, सृष्टिसಬೇಕು. मुझे सृष्ಟಿ करना है। ಇವನಲ್ಲಿ ಸಮಾಧಾನ ಇಲ್ಲ. इसमें शांति नहीं ಇದನ್ನ है। ನುಡಿ. इसे कहना, ನೀ ಹೇಳು, ಒಂದ್ಸರಿ ಹೇಳ, एक बार तुम ನಾನು ನಿನಗೆ कहना, ಸಮಾಧಾನ ಕೊಡ್ತೀನಿ. मैं इसको शांति दूंगा। ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದ? इसीलिए यीशु मसीह ने क्या कहा? ಪ್ರಾರ್ಥನೆ ಮಾಡಬೇಡ್ರಿ ಅಂತ ಹೇಳಿಲ್ಲ. प्रार्थना नहीं करना है कहके ಏನಂತ नहीं ಹೇಳಿದ? कहा। क्या कह के कहा? ನೀನು ಬೇಡಿಕೊಳ್ಳೋದಕ್ಕಿಂತ ಮುಂಚೆಯೇ तुम मांगने से पहले ही ನಿನ್ನ ತಂದೆಗೆ तुम्हारे पिता को ನಿನಗೆ ಏನು ಬೇಕಾಗಿದೆಯೋ ಗೊತ್ತಿರೋದ್ರಿಂದ तुम्हें क्या चाहिए पता है, इसीलिए ಹೀಗೆ ಪ್ರಾರ್ಥಿಸು, ऐसे प्रार्थना ಮಲಗು करना। ಅಂತ ಹೇಳಿಲ್ಲ. सो कह के नहीं कहा। ಹೇಗೆ ಪ್ರಾರ್ಥಿಸು ಅಂತ ಹೇಳಿ. कैसे प्रार्थना ಹೀಗೆ करने के लिए ಪ್ರಾರ್ಥಿಸು. कहा? इस तरीके से प्रार्थना करना। ಹೆಂಗೆ? कैसे करना? ನಮ್ಮ ತಂದೆಯಾದ ಯೇಸು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮ. ಆ ಪ್ರಾರ್ಥನೆ ಬೇರೆ ಏನೂ ಅಲ್ಲ, वह प्रार्थना और कुछ नहीं है, ದೇವರ ಆತ್ಮನೊಂದಿಗಿನ ಅನ್ಯೋನ್ಯತೆ. पवित्र आत्मा के साथ रहने वाला ನೀನು ಕೇಳ್ಕೊಳ್ಳೇಬೇಕಾಗಿಲ್ಲ सहभागिता। ಅವನಿಗೆ. आपको पूछने की जरूरत ही नहीं ನೀನು है उनको, ಭಿಕ್ಷೆ ಬೇಡಲೇಬೇಕಾಗಿಲ್ಲ. आपको भीख मांगने की जरूरत नहीं है। ದೇವ್ರೇ. ಇಲ್ಲ, नहीं, ಅದನ್ನ ಭಿಕ್ಷೆಗಾರ ಮಾಡ್ತಾರೆ. वो भिक्षुक करते हैं, ಆದ್ರೆ ಆ ಫ್ರೆಂಡ್ಸ್ लेकिन दोस्त ಹೇಳೋದು ಏನ್ ಬೇಕಂತ. वो पूछते भी नहीं क्या चाहिए। ಒಂದಿನ ಆಟ ಆಡ್ತಾ ಇದ್ದೀವಿ, एक दिन हम खेल रहे ಬಾಲ್ हैं, ಕಳೆದೋಯ್ತು. बॉल घूम गया। ನಾನು ಹೇಳಿಲ್ಲ ರೀಶ್ಗೆ, मैंने ऋषि ನೀನ್ नहीं ಬಾಲ್ ತಗೊಂಬ कहा ಅಂತ. तुम बॉल लेकर आओ कह के। ನಾನು ಹೇಳಿದೆ, मैंने कहा ಅಯ್ಯೋ ಗೇಮ್ ಲಘು ಮುಗಿಸ್ಬೇಕಾಯ್ತು ಇವತ್ತು, गेम जल्दी खत्म करना don't पड़ा, worry. चिंता मत ನಾಳೆ करना, ನಾನು ಬಾಲ್ ತಗೊಂಡ್ಬರ್ತೇನೆ. कल मैं बॉल लेकर आऊंगा। ಆಮೇನ್. आमेन। ಕೇಳಿದ್ರೆ आप सुन रहे ಯಾಕೆ? हैं? क्यों? ನಾನು ನಮ್ಮ ಕಾಲೇಜ್ ಟೀಮಿಗೆ ಕೊಡ್ಸಿದ್ ನಾ ಬಾಲ್ನ. मैंने उस बॉल को कॉलेज टीम को दिलाया। ನನ್ನ ಕಾಲೇಜಲ್ಲಿ ಕಾಲೇಜ್ ಸಾರಿ में? ನಾನು ಸ್ಕೂಲಲ್ಲಿ ಹಾಕಿ ಆಡುವಾಗ स्कूल में जब मैं हॉकी खेलता था 30 ಸ್ಟೂಡೆಂಟ್ಸ್ ಅಥವಾ 40 ಸ್ಟೂಡೆಂಟ್ಸ್ ಕಾಲೇಜಲ್ಲಿ, 30 या 40 स्टूडेंट्स थे ಕ್ಲಾಸ್ स्कूल ಅಲ್ಲಿ में। 40 ಸ್ಟೂಡೆಂಟ್ಸ್, क्लास में 40 स्टूडेंट्स 40 थे। ಜನರಿಗೆ ಬಾಲ್ ಕೊಡ್ಸಿದ್ನ. 40 लोगों को मैंने बॉल ಇಲ್ಲ, दिलाया। नहीं, ಯಾರು ನನ್ನ ಅನ್ಯೋನ್ಯತೆಯಲ್ಲಿದ್ದಾನೋ, जो मेरे सहभागिता में है, ಯಾರು ನನ್ನ ಜೊತೆಗೆ ಸಮಯ ಕಳೀತಾ ಇದ್ದಾನೋ, जो मेरे साथ समय बिता रहे ಯಾರು हैं, ನನ್ನ ಜೊತೆಗೆ ಆಟ ಆಡ್ಲಿಕ್ಕೆ ಬರ್ತಾ ಇದ್ದಾನೋ, जो मेरे साथ खेलने आ ಯಾರು ನನ್ನ ಜೊತೆ रहे हैं, ಕೂತ್ಕೊಳ್ತಾ ಇದ್ದಾನೋ, जो मेरे साथ बैठ ಯಾರು ನನ್ನ रहे ಜೊತೆ हैं, ಟೀ ಕುಡಿತಾ जो ಇದ್ದಾನೋ, मेरे साथ चाय पी रहे हैं, ನಾಳೆ ನೀನು ಕೇಳು, सुनिए, ನೀನು ಆಫೀಸ್ ಮುಗಿದ್ಮೇಲೆ, ऑफिस ಕೆಲಸ खत्म होने के ಮುಗಿದ್ಮೇಲೆ, बाद, काम खत्म होने के ಯಾರ बाद, ಜೊತೆ ಹರಟೆ ಹೊಡೆದು ಮನೆಗೆ ಹೋಗ್ತಾ ಇದೆಯಲ್ಲ ನೀನು, जिसके साथ बातचीत कर कर घर जा रहे हो ನಾಳೆ ना, ಒಂದು ವಿಷಯದಲ್ಲಿ ಅವರಿಗೆ ನೀನು ಮನಸ್ತಾಪ ಆದ್ರೆ ಅವರೇ ನೀನು ಹೆಣ ಹಾಕ್ತಾರೆ. कल एक विषय में गलत फैमिली हो गया तो वही आपके ಆದ್ರೆ मुद्दे को ಅದೇ ಸಮಯ उठाएंगे। ನೀನು और उसी समय को ಈ अगर आप ಆತ್ಮನ ಜೊತೆ ಕಳೆದ್ ನೋಡು, आत्मा के साथ ನೀನು बिता ಹೆಣ कर ಆದ್ರೆ देखिए, अगर आप मुर्दा बन जाएंगे ಅವನನ್ನ तो ತಿರುಗಿ ಎಬ್ಬಿಸ್ತಾನೆ. वो वापस आपको जी ಯಾಕಂದ್ರೆ उठाएंगे, ಆತನ ಜೀವದ ಆತ್ಮನ ಅವನು. क्योंकि वो जीवन के आत्मा है। ಯಾರಾದ್ರೂ ಇಲ್ಲಿದ್ರೆ ಆಮೇನ್ ಅಂತ ಹೇಳಿ. कोई तो यहाँ पर है तो आमेन कहिए। ಹಾಲೆಲೂಯಾ. हालेलूया। ಹೊಡೆಯೋರು ಕಿತ್ತು ಹೊಡೀರಿ, ಸಿಟ್ಟೆ ಹೊಡ್ರಿ, ಕಿತ್ತು ಹೊಡ್ರಿ, सीटी बजाने वाले ಚಪ್ಪಾಳೆ सीटी ಹೊಡ್ರಿ, ಕಿತ್ತು बजाए, ಹೊಡ್ರಿ. ताली बजाने वाले ताली ಸಭೆಯಲ್ಲಿ बजाए। ಕುತ್ಕೊಳ್ಬೇಡಿ ನೀವು. ನೀವು ಸತ್ತ ಸಭೆ ಅಲ್ಲ, ನೀವು आप मरे हुए ನೀವು कलीसिया नहीं ಜೀವಂತ है, ಸಭೆ. आप जीवित कलीसिया ನಾವು है। ಹೆಣಗಳ ಅದು ಬರೋದಿಲ್ಲ, ನಾವು ಜೀವಂತವಾಗಿ ಬರೋರು. हम मुर्दे बनकर आना ಆಮೇನ್. नहीं, लेकिन ದೇವರ जिंदा ಆತ್ಮನ आने वाले। ಮಾತಾಡ್ತಾ ಇದ್ರೆ पवित्र आत्मा बात कर रहे हैं तो ಸಂತೋಷ ಪಡ್ರಿ, आप खुशी ಉಲ್ಲಾಸ मनाइए, ಪಡ್ರಿ. आप खुशी मनाइए, ಯಾಕಂದ್ರೆ ಎಲ್ಲಿ ದೇವರ ಆತ್ಮನಿದ್ದಾನೋ क्योंकि जहाँ पर पवित्र ಅಲ್ಲಿ आत्मा ಬಿಡುಗಡೆ है ಉಂಟು. वहाँ पर छुटकारा है, ಚಿಂತೆಯಿಂದ ಬಿಡುಗಡೆ, बिना चिंता का छुटकारा, ಮನಸ್ತಾಪದಿಂದ ಬಿಡುಗಡೆ, सारे गलत फैमिली से ದುಃಖದಿಂದ छुटकारा, ಬಿಡುಗಡೆ, सारे दुख से छुटकारा, ಭವಿಷ್ಯದ ಭಯದಿಂದ ಬಿಡುಗಡೆ. भविष्य के डर से छुटकारा। हालेलुया, हालेलुया, हालेलुया,
Hallelujah. Amen. आमीन, Amen. आमीन। Amen. ನಿನಗೆ ಬೇಕಾಗಿರೋದು ಇನ್ನೊಂದು ಬಾಟಲ್ ಅಲ್ಲ. आपको और एक बॉटल की ನಿನಗೆ जरूरत ಬೇಕಾಗಿರೋದು नहीं ಇನ್ನೊಂದು है। ಒಳ್ಳೆ ಫೇತ್ಫುಲ್ ಫ್ರೆಂಡ್ ಅಲ್ಲ. अच्छा सा विश्वास योग्य दोस्त की ನಿನಗೆ जरूरत आपको ಬೇಕಾಗಿರೋದು नहीं है। ಪವಿತ್ರಾತ್ಮನ ಅನ್ಯೋನ್ಯತೆ. लेकिन आपको जो चाहिए वो पवित्र आत्मा का सहभागिता ಸುಮ್ಮನೆ ಅವ್ರ है। ಜೊತೆ ತಿರುಗಬೇಡ ನೀನು. ऐसे ही उनके साथ घूमते मत रह जाइए। ಜೀವನದಲ್ಲಿ ಒಂದು ಕಲ್ತ್ಕೊಂಡೆ ನಾನು, जिंदगी में एक चीज मैंने सीखा, ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. हम किसी को भी प्रसन्न नहीं कर ಹೆಂಗ್ सकते। ಜೀವಿಸಿದ್ರು ಅವ್ರಿಗೊಂದು ಕಿರಿಕಿರಿ आप ಇದೆ. कैसे भी जिएंगे तो एक किरकिर रहता ಆಗೋದಿಲ್ಲ. है, किसी को प्रसन्न नहीं कर ಎಲ್ಲಿವರೆಗೆ सकते। ನೀನೇ ಸೈ ಅಂತೀಯೋ जहाँ तक आप ही करेक्ट हो ऐसे कहते ಅಲ್ಲಿವರೆಗೆ हो, ದೇವದೂತ ಇದ್ದಂಗೆ ಇರ್ತಾರೆ ನಿನ್ನ वहाँ ಜೊತೆಗೆ. तक देवदूत के जैसे आपके साथ ಯಾವಾಗ रहेंगे। ಅವ್ರದ್ದು ಯಾವುದೋ ಒಂದು ತಪ್ಪಿನಲ್ಲಿ ನಿನಗೆ ಒಪ್ಪಿಗೆ ಕೊಡ್ಲಿಕ್ಕೆ ಆಗೋದಿಲ್ವೋ, जब उनके गलती में वो सहमत नहीं हो सकते, ಒಮ್ಮಿಂದೊಮ್ಮೆ ಕೊಂಬುಗಳು ಬೆಳೆದ್ಬಿಡ್ತದೆ ಅವ್ರಿಗೆ. एकदम से सिंह बुक ವೈರಿಗಳಾಗ್ಬಿಡ್ತಾರೆ. जाते हैं, वो शत्रु बन ಆದ್ರೆ जाते ಒಬ್ಬನೇ हैं। ಇದ್ದಾನೆ. लेकिन अकेले ನೀನು हैं। ಬಿದ್ದು ಸತ್ತು ದೇವರು ತಾನೇ ನಿನ್ನನ್ನು ನಾಶ ಮಾಡ್ಲಿಕ್ಕೆ ಎದ್ದು ನಿಂತ್ಕೊಂಡ್ರು परमेश्वर खुद आपको नाश करने के लिए उठ जाएंगे तो ಒಬ್ಬನೇ भी ಇದ್ದಾನೆ ನಿನ್ फ्रेंड. अकेला आपका दोस्त है। ಸಾಯಿಸ್ಬೇಡಪ್ಪ ಅಂತ ಹೇಳೋನು ಒಬ್ಬನೇ. मत मारना के कहने वाला ನನಗೆ अकेला ಯಾರಾದ್ರೂ है। ನೋವು ಮಾಡಿದ್ರ, आप किसी ने आपको ನನಗೆ दुख ಯಾರಾದ್ರೂ ಮಾಡಿದ್ರಾ? पहुंचाया, मुझे किसी ने दुख पहुंचाया। ಮನುಷ್ಯ ಬುದ್ಧಿ ಹೇಳ್ತದೆ ನ್ಯಾಯ ಕೊಡು ಅಂತ, मनुष्य का दिमाग कहता है न्याय ಆದ್ರೆ देना, ಪವಿತ್ರಾತ್ಮ ಅನ್ಯೋನ್ಯತೆ ಹೇಳ್ತದೆ लेकिन पवित्र आत्मा का सहभागिता कहता है ಅವ್ರನ್ನ ಬಿಟ್ಟು ಬಿಡು ಅಂತ. उन्हें छोड़ देना। ಆತರ ಅನ್ಯೋನ್ಯತೆಯಲ್ಲಿ ನಾನು ಇಲ್ಲದೆ ಹೋಗಿದ್ರೆ, उनकी सहभागिता में अगर नहीं रहेंगे तो ಕೇಳಬಾರ್ದನ್ನ ಕೇಳಿರ್ತಿದ್ರಿ ನೀವು ಇಷ್ಟೊತ್ತಿಗೆ. जो नहीं सुनना था उसे अब तक आपने सुना होगा। ಪ್ರಾಮಾಣಿಕವಾಗಿ ಹೇಳ್ತೀನಿ, ईमानदारी से मैं कह रहा हूँ, ಆತನ ಅನ್ಯೋನ್ಯತೆ, उनका सहभागिता, ಆತನ ಅನ್ಯೋನ್ಯತೆ. उनका सहभागिता। ಯಾರಾದ್ರೂ ನಿಮ್ಮ ಬಲಗೈ ಚಾಚಿ ಹೇಳಿ, ಆತನ कोई तो अपने हाथ को उठाकर कहिए उनका सहभागिता, ಆತನ ಅನ್ಯೋನ್ಯತೆ. उनका सहभागिता। ಪವಿತ್ರಾತ್ಮನ ನೀರನ್ನು ನೋಡಿ पानी को स्वामी। देखकर परमेश्वर, ದೇವದೂತರು देवदूत, ಹಿಂಗ್ ಕತ್ಲೆ ನೋಡಿದ್ರೆ इस अंधकार को देखता हूँ तो ಅವ್ರ ಯಜಮಾನ ಎಂತದನ್ನ ಸೃಷ್ಟಿಸದನ್ನ ಅಂದ್ಕೊಂಡಾರಪ್ಪ. उनके मालिक ने कैसा रचा है कि वो सोचेंगे ಇಲ್ಲಿ ಬೆಳಕು ಬೇಕು, यहाँ पर उजियाला चाहिए कि उन्होंने कहा, तब परमेश्वर ने कहा ಬೆಳಕಾಗಲಿ. उजियाला हो। ಅವನು ಬೆಳಕಾಗಲಿ ಅಂದಿದ್ದೆ ತಡ, जब उन्होंने कहा उजियाला हो, ದೇವರ ಆತ್ಮನ ಥಂಡಂತ पवित्र आत्मा झट ಹಂಗೆ से उठ ಸೂರ್ಯನನ್ನು गया। ಸೃಷ್ಟಿಸ್ಬಿಟ್ಟ. ऐसे ही सूरज को उन्होंने रचा। ಕೇಳ್ತಾ ಇದ್ದೀರಾ? आप सुन रहे ಇವತ್ತು हैं? ನಿನ್ನನ್ನು ನೋಡುವಾಗ आज जब आपको देखता हूँ, ಆ ಪವಿತ್ರಾತ್ಮ वह पवित्र आत्मा, ಇವ್ರು ಹಿಂಗಿರಬಾರ್ದು ಸ್ವಾಮಿ. परमेश्वर ये ऐसे नहीं रहना है। ದೇವರ ಆತ್ಮನು पवित्र आत्मा ತಂದೆಯ ಹೃದಯ, पिता का हृदय है। ದೇವರ ಆತ್ಮನು पवित्र आत्मा ಆ ತಂದೆಯ ಹೃದಯ. वो पिता का हृदय ತಂದೆ है। ಹೇಳ್ತಾನೆ, पिता कहते हैं ಬೆಳಕಾಗಲಿ. रोश उजियाला हो। ದೇವರ ಆತ್ಮನು पवित्र आत्मा ಬೆಳಕು ಮಾಡ್ತಾನೆ. वहां पर उजियाले को बनाते हैं। ಇಷ್ಟೆಲ್ಲ ಕೇಳಿ इतना सब कुछ सुनकर ನೀನ್ ಮತ್ತೆ अगर आप फिर से ಅದೇ ಹಳೆ ಫ್ರೆಂಡ್, वही पुराना ಅದೇ दोस्त, ಹಳೆ ಟಿವಿ, वही पुराना ಅದೇ टीवी, ಹಳೆ ಮೊಬೈಲ್, वही पुराना मोबाइल, ಅದೇ ಹಳೆ ಮಾತುಕತೆ, वही पुराने बातचीत, ನಿನ್ನ ಸ್ವಂತ ಸಮಾಧಿ ನೀನ್ ಅಗಿತೀಯ. आपके खुद के कब्र को आप खो देंगे। ಇಬ್ರು ಬೋಧಕರನ್ನ ನಿಮಗೆ ತೋರಿಸ್ತೀನಿ ನಾನು. दो प्रचारकों को मैं दिखाऊंगा। ಪಾಪ ಪ್ರಕಾಶ್ ನನ್ನ ತುಂಬಾ ಉಂಡಿದ್ದಾನೆ, ಪ್ರಕಾಶ್ ನನ್ನ ತುಂಬಾ ಉಂಡಿದ್ದಾನೆ. पास्टर प्रकाश ने मुझे बहुत झेला है। ಹೆಂಗೆ कैसे? ನಾನೇನ್ ಮಾಡ್ತೀನಿ, मैं क्या करता हूँ, ಏನಾದ್ರೂ ತಪ್ಪಿದ ತಕ್ಷಣ कुछ भी गलत वो कर ಎಷ್ಟು ವರ್ಷ देता हूँ। ಕಲ್ಸೋದು ನಿನಗೆ ತಿಳಿತದ ಇಲ್ಲೋ? कितना साल सिखाना है समझता है नहीं। ಆದ್ರೆ ಇನ್ನೊಬ್ಬ ಬೋಧಕರಿದ್ದಾರೆ, लेकिन और एक प्रचारक ಅವ್ರು है, ಏನ್ ಮಾಡ್ತಾರೆ, वो क्या करते ಅವ್ರು हैं, ಹಂಗೆ ಹೇಳೋದನ್ನೇ ಇಲ್ಲ. वैसे वो कहते ಅದು ही ಈಗ ಆಗ್ತಾ नहीं। ಇದ್ದೀನಿ ನಾನು, अभी मैं वैसे बन रहा हूँ, ಸಾಯೋದೊಳಗೆ ಆಗ್ತೀನಿ ಅಂತ ನಂಬ್ತೀನಿ. मरने तक बनूंगा क्योंकि मैं समझता हूँ। ಯಾಕಂದ್ರೆ ಕೆಲವೊಂದು ಮೊಂಡ ಜೀವಿಗಳು ಅಂದ್ರೆ ನನ್ನಂತರ थोड़े लोग बहुत जिद्दी ದೇವರ जीवी ಕಾರ್ಯವನ್ನ हैं। ಬಹಳ ಕಷ್ಟ ಮಾಡಿಬಿಡ್ತೀವಿ. ದೇವರ ಕಾರ್ಯವನ್ನ ಕಷ್ಟ ಮಾಡ್ತೀವಿ. परमेश्वर के कार्य को बहुत हम कठिन ಅದಕ್ಕೆ बना ಮೊದಲು देते हैं। ಏನಾದ್ರೂ ಬಿಡೋದಿದ್ರೆ लेकिन पहले अगर कुछ छोड़ना है ನಿಮ್ಮ तो ಮೊಂಡತನ ಬಿಡ್ರಿ ನೀವು. आपके जिद्दीपन को आप छोड़िए। ದೇವರ ಆತ್ಮ ನಿಮ್ಮನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. पवित्र आत्मा आपको इस्तेमाल नहीं कर सकते। ಇನ್ನೊಬ್ಬ ಟೀಚರ್ ಏನ್ ಮಾಡ್ತಾನೆ, टीचर क्या ಅವ್ರ करते ಬಾಜುಗೆ ಹೋಗಿ हैं, ಕೂತ್ಕೊಂಡ್ಬಿಟ್ಟು, उनके बाजू में जाकर बैठकर, प्रकाश ನೀನ್ ನಿಂತ್ಕೊಂಡಿದ್ಯಲ್ಲ, ನೀನ್ ನಿಂತ್ಕೊಂಡಿದ್ಯಲ್ಲ, तुम खड़े थे ना, ಅದ್ಯಾಕೋ ಅಷ್ಟು ಸರಿ ಅನಿಸ್ತಾ ಇರ್ಲಿಲ್ಲ. वो बहुत ठीक नहीं लग रहा था। ಏನೋ ಹಿಂಗ್ ನಿಂತ್ಕೊಂಡ್ರೆ ಮಸ್ತ್ ಇರ್ತದ. ऐसे खड़े रहते तो बहुत अच्छा रहता। ನಾನೇನ್ ಮಾಡ್ತೀನಿ, मैं क्या करता हूँ, ಎಷ್ಟೊತ್ತು ನಿಂಗೆ ಸರಿಯಾಗಿ ನಿಂತ್ಕೊಳ್ಳೋ ಕಲ್ಸಂದ್ರೆ, कितने बार सिखाना है ಈ कैसे ಎರಡು खड़े ಟೀಚರ್ रहना है। ನಿಮಗಿದ್ರೆ ये दो टीचर आपके ನೀವು पास ಯಾರ नहीं ಕ್ಲಾಸ್ हो ರೂಮ್ तो ಹೋಗ್ತೀರಾ? आप किसके क्लासरूम में जाएंगे? ನನ್ನಂತವ್ರ ಕ್ಲಾಸ್ ರೂಮ್ ಹೋಗ್ತೀರಾ? मेरे जैसे ಆ ಕಡೆ क्लासरूम ಹೋಗ್ತೀರಾ? के जाएंगे या फिर ಬರಬೇಡಿ, बगल में? ನಾನು ಆ ಕಡೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ತೇನೆ. ಈ मैं ಕ್ಲಾಸ್ भी ರೂಮ್ ಯಾರು ಬರಬೇಡಿ. मैं भी उस तरफ ही ಹೌದಾ जाने ಅಲ್ವಾ? के लिए मन करूंगा, ठीक है या ಯಾಕೆ? नहीं? क्यों? ಅವ್ರು ತಪ್ಪು ಗೊತ್ತು ಮಾಡಿಕೊಳ್ಳಿಲ್ಲ. वो गलती
कर कर भी उन्होंने नहीं, ನಿನ್ ತಪ್ಪನ್ನ ಗೊತ್ತು ಮಾಡಿಕೊಡ್ಲಿಲ್ಲ. आपकी गलती को उन्होंने दिखाया भी नहीं, ನಿನ್ ತಪ್ಪು ನಿನ್ ಗೊತ್ತಾಗ್ಲಾರ್ದಂಗೆ आपका गलती आपको बिना दिखाई दिए ಅದಕ್ಕಿಂತ ಒಳ್ಳೆ ಮಾರ್ಗ ತೋರಿಸಿದ್ರು. उससे भी अच्छा मार्ग उन्होंने दिखाया. ದುಷ್ಟರಾದ ನಮಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ, दुष्ट जो लोग जो हम हैं, हमको इतना बुद्धि है तो ನಮ್ಮನ್ನ ತಿದ್ದುವ ಪವಿತ್ರಾತ್ಮನಿಗೆ ಎಷ್ಟು ಮೃದುವತೆ ಇರಬಾರ್ದು. हमें ठीक करने वाले पवित्र आत्मा को कितना ಯಾರು ಹೇಳ್ದ ನಿಮಗೆ? आपको किसने ತಪ್ಪು कहा? ಮಾಡಿದ ತಕ್ಷಣ ದೇವ್ರು ಬಡಿತಾನಂತ? गलती करते ही परमेश्वर मारेंगे कह के नहीं, ದೇವರ ಆತ್ಮನ ಬರ್ತಾನೆ, पवित्र आत्मा आएंगे, ಬಡಿಬೇಡ ಸ್ವಾಮಿ, मत मारना पिता, ಸರಿ ಮಾರ್ಗ ತೋರಿಸ್ಕೊಡ್ತೀನಿ, ಸ್ವಲ್ಪ ಸಮಯ ಕೊಡು, थोड़ा समय देना, ठीक रास्ता में दिखाऊंगा. ಅದು ಪವಿತ್ರಾತ್ಮನ ಮಾರ್ಗ. ದೇವರ ಆತ್ಮನ ಹೇಳ್ದ, इसलिए पवित्र आत्मा ने कहा, ಸ್ವಾಮಿ परमेश्वर ಇದನ್ನ ಸುಂದರವಾಗಿ ಮಾಡೋಣ, इसे सुंदर तरीके से हम बनाएंगे. परमेश्वर ने कहा ಮಾಡು. करो. ಅದಕ್ಕೆ ಕೊನೆ ಪಾಯಿಂಟ್ ಹೇಳಿ ಮುಗಿಸ್ತೀನಿ. आखिरी पॉइंट बताकर खत्म करूंगा. ಅದಕ್ಕೆ इसीलिए ಮನುಷ್ಯನನ್ನ ಸೃಷ್ಟಿಸುವಾಗ मनुष्य को सृष्टि करते समय ದೇವರು ಏನಂತ ಹೇಳ್ದ? परमेश्वर ने क्या कहा? ಗೊತ್ತಿರೋದೇ ಇಲ್ಲ. ದೇವರು ನನ್ನ ಸ್ವರೂಪದಲ್ಲನ್ನ, परमेश्वर ने मेरे स्वरूप में कहा, ನಮ್ಮ ಸ್ವರೂಪದಲ್ಲನ್ನ, या फिर हमारे स्वरूप में कहा. ದೇವರು ಮನುಷ್ಯನನ್ನ परमेश्वर ने मनुष्य को ತನ್ನ ಸ್ವರೂಪದಲ್ಲಿ ಅಂತ ಲೇಖಕನ ಬರ್ದ. अपने स्वरूप में के लेखक ಆದ್ರೆ ने ದೇವರು लिखा, ಹೇಳುವಾಗ ಏನ್ ಹೇಳ್ದ? लेकिन परमेश्वर कहते समय ನಾವು उन्होंने क्या कहा? ಮನುಷ್ಯನನ್ನ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ. हम मनुष्य को हमारे ಅಂದ್ರೆ स्वरूप में बनाएंगे. उसका ನೀನು मतलब ಬರೇ ತಂದೆಯಾದ ದೇವರ ಪ್ರೀತಿಯಲ್ಲಿ ನೀನು ಸೃಷ್ಟಿಸಲ್ಪಟ್ಟಿಲ್ಲ, आप ಕುಮಾರನಾದಂತ ಯೇಸುವಿನ ಕೃಪೆಯಲ್ಲಿ ಮಾತ್ರ ಸೃಷ್ಟಿಸಲ್ಪಟ್ಟಿಲ್ಲ, ನೀನು ಪವಿತ್ರಾತ್ಮನ ರೂಪದಲ್ಲಿಯೂ ಸೃಷ್ಟಿಸಲ್ಪಟ್ಟಿದ್ದೀಯಾ. आप सिर्फ पिता के प्यार में नहीं, पुत्र के कृपा में नहीं, बल्कि पवित्र आत्मा के सहभागिता में भी ಹಾಗಾದ್ರೆ सृष्टि किए गए. ऐसा है ತಂದೆಯಾದ तो ದೇವರ ಪ್ರೀತಿ ನಿನ್ನಲ್ಲಿದೆ, ಯಾಕಂದ್ರೆ ನೀನು ಅವನ ಸ್ವರೂಪದಲ್ಲಿ पिता ಸೃಷ್ಟಿಸಲ್ಪಟ್ಟಿದ್ದೀಯಾ. परमेश्वर का प्यार आपके अंदर है क्योंकि आप उनके ಅದಕ್ಕೆ स्वरूप में बनाए गए ಅದಕ್ಕೆ हो. ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂತ इसीलिए एक ಬರೆದಿರೋದು. दूसरे से प्यार कीजिए कि ಆತನ लिखा गया ಸ್ವರೂಪದಲ್ಲಿ है. ಸೃಷ್ಟಿಸಲ್ಪಟ್ಟಿದ್ದೀಯಾ ನೀನು. उनके स्वरूप में आप ಅಂದರೆ बनाए गए हो. उसका मतलब ತಂದೆಯಾದ ಪ್ರೀತಿ, ಪರಿಶುದ್ಧ ಯೇಸು ಕ್ರಿಸ್ತನ ಕೃಪೆ, यीशु मसीह का कृपा, ಆ ಕೃಪೆಯ ಸ್ವರೂಪದಲ್ಲಿ उस ಸೃಷ್ಟಿಸಲ್ಪಟ್ಟಿದ್ದೀಯಾ. कृपा के स्वरूप में ಯಾವಾಗಲೂ बनाए गए ಕೃಪೆ हो. ಉಳ್ಳವನಾಗಿರು. हमेशा कृपा से ಅವಾಗ भरे हुए ಕೃಪೆ रहिए ನಿನಗೆ ಬರ್ತದೆ. और तब कृपा आपके अंदर आएगा. ಎಷ್ಟೊಂದು ಉದಾಹರಣೆ ಕೊಡ್ಬೋದು ನಾನು. कितने उदाहरण मैं आपको दे सकता हूँ. ಮೂರನೇ ರೂಪ, तीसरा रूप, ನಾನು ಪ್ರಾರಂಭದಲ್ಲಿ ಮಾಡಿದಂತ ಖಾಲಿತನ. मैं प्रारंभ में किया गया खाली जगह, ಯಾಕಂದ್ರೆ क्योंकि ನೀನು ಅದರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿಲ್ಲ, आप उसके रूप में सृष्टि किए ನೀನು नहीं गए हो, ಸೃಷ್ಟಿಸಲ್ಪಟ್ಟಿದ್ದು लेकिन आपका सृष्टि ಪವಿತ್ರಾತ್ಮನ ಅನ್ಯೋನ್ಯತೆಯ ರೂಪದಲ್ಲಿ, पवित्र आत्मा के सहभागिता के रूप में किया गया है. ಆ ರೂಪಕ್ಕೆ ನೀನು ಹೊಳಬಾ, उस रूप में आप वापस लौट ಆ आइए. ರೂಪದ ಬಲ ನಿನ್ನಲ್ಲಿ ಹೊಳ ಬರ್ತದೆ. उस रूप में रहने वाला बल आपके अंदर उतर आएगा. ಆ ರೂಪದ ಬಲ ನಿನ್ನಲ್ಲಿ ಬಂದ್ಬಿಡ್ತದೆ. उस रूप का बल आप में उतर आएगा. ಸಿಂಹದ ಹಾಗೆ ನಿನ್ ಮೇಲೆ ಏರ್ಲಿಕ್ಕೆ ಬರ್ತಾರೆ. सिंह के जैसे आपके ऊपर आएंगे ಕೆಲವೇ ದಿನಗಳಲ್ಲಿ और थोड़े ही दिनों में ಎಲ್ಲಿರ್ತಾರೋ ಗೊತ್ತಿರೋದಿಲ್ಲ. कहाँ पर रहेंगे भी नहीं ಯಾಕೆ? पता चलता. क्यों? ನೀನು आप ಕರ್ತನಲ್ಲಿ